ಒಳ್ಳೆಯ ಚಿತ್ರ, ಅತಿ ಅದ್ಭುತವಾದಂಥ ಚಿತ್ರ, ತುಂಬ ಒಳ್ಳೆಯ ಪ್ರಯತ್ನ, ತುಂಬ ಅದ್ಭುತವಾಗಿದೆ. ಇಟ್ಸ್ ಅ ಬ್ಯೂಟಿಫುಲ್ ಫಿಲ್ಮ್. ಒಂಥರ ಒಂದು ಹೊಸ ಜೀವನದ ಆಯಾಮಕ್ಕೆ ಪರಿಚಯ ಮಾಡಿಕೊಟ್ಟು ಅವ್ರಿಗೂ ಒಂದು ಹಕ್ಕಿದೆ. ಟ್ರಾನ್ಸ್ಜೆಂಡರ್ಸ್ ಶುಡ್ ಬಿ ಕನ್ಸಿಡರ್ಡ್ ಆಸ್ ಅ ಥರ್ಡ್ ಜೆಂಡರ್ ಅಂತ ಅನಿಸ್ತು ನನಗೆ. ಈ ಸಬ್ಜೆಕ್ಟ್ ಇದೆಯಲ್ಲ, ವಿಷಯ, ಅದನ್ನು ಯಾರು ಇದುವರೆಗೂ ಕನ್ನಡ ಚಿತ್ರರಂಗದಲ್ಲ, ಭಾರತೀಯ ಚಿತ್ರರಂಗದಲ್ಲೇ ಮುಟ್ಟಿಲ್ಲ ಅಂತ ನನ್ನ ಅನಿಸಿಕೆ. ನಾನಂತೂ ನೋಡಿಲ್ಲ. ಅದನ್ನು ತಗೋಬೇಕಾದ್ರೆ ನಿರ್ದೇಶಕರ ಧೈರ್ಯ, ನಿರ್ಮಾಪಕರ ಧೈರ್ಯ ಎಲ್ಲದಕ್ಕೂ ಮೆಚ್ಚುಗೆ. ನಟನೆ, ಸಂಗೀತ, ನಿರ್ದೇಶನ, ಚಿತ್ರಕಥೆ ಯಾವುದೇ ತಗೊಳ್ಳಿ, ಯಾವುದರಲ್ಲೂ ಯಾವುದೇ ಚಿತ್ರವನ್ನು ಮೀರಿಸಿ ನಿಲ್ಲುತ್ತೆ. ಇದು ನಿಜಕ್ಕೂ ಮುಂದೆ ಚೆನ್ನಾಗಿ ಓಡಬೇಕು, ಚೆನ್ನಾಗಿ ಬರಬೇಕು, ಮತ್ತು ನಿರ್ದೇಶಕರು, ನಿರ್ಮಾಪಕರು ಇಂಥ ಚಿತ್ರಗಳನ್ನ ಹೆಚ್ಚಿಗೆ ತೆಗಿಬೇಕು. ಈ ಥರ ಸಿನಿಮಾ ತೆಗೆಯೋದಕ್ಕೆ ಒಬ್ಬರಿಗೆ ನಿಜವಾಗ್ಲೂ ಒಂದು ಧೈರ್ಯ, ತಾಕತ್ತು ಬೇಕು. ಅದು ಲಿಂಗದೇವರು ಅವರು ತೋರಿಸಿದ್ದಾರೆ. ಆ ನಟನೆಯಲ್ಲೂ ಅಷ್ಟೇ ಸಂಚಾರಿ ವಿಜಯ್ ಅವರು ಅದ್ಭುತವಾಗಿ ನಟಿಸಿದ್ದಾರೆ. ಅವರಿಗೆ ನ್ಯಾಷನಲ್ ಅವಾರ್ಡ್ ಬಂದಿರೋದ್ರಲ್ಲಿ ಯಾವುದೇ ಥರದಲ್ಲೂ ಅನುಮಾನ ಪಡೋ ಹಾಗೆ ಇಲ್ಲ, ಅಷ್ಟು ಚೆನ್ನಾಗಿ ನಟಿಸಿದ್ದಾರೆ. ನನಗಂತೂ ಸಿನಿಮಾ ನೋಡಿದ ಮೇಲೆ ಮನ ಪರಿವರ್ತನೆ ಆಗಿದೆ. ಈ ಥರ ಟ್ರಾನ್ಸ್ಜೆಂಡರ್ ವ್ಯಕ್ತಿಗಳನ್ನ, ಬೇಕಾದಷ್ಟು ಜನನ ನಾನು ನಿಜ ಜೀವನದಲ್ಲೂ ಭೇಟಿ ಮಾಡಿದ್ದೀನಿ. ವಿಜಯ್ ಮತ್ತು ಬೇರೆ ನಟರೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಸ್ಪೆಷಲಿ ವಿಜಯ್, ನನಗೆ ಇವರು ನಿರ್ದೇಶಕರು ಸಿನಿಮಾ ಮುಗಿದ ಮೇಲೆ ಹೇಳೋವರೆಗೂ ಸಹ ಅವರು ಟ್ರಾನ್ಸ್ಜೆಂಡರ್ ವ್ಯಕ್ತಿನೇ ಅಂತ ತಿಳ್ಕೊಂಡಿದ್ದೆ ನಾನು. ಇದಾದ್ಮೇಲೆ ಗೊತ್ತಾಗ್ತದೆ ನನಗೆ ಅವ್ರು ಟ್ರಾನ್ಸ್ಜೆಂಡರ್ ಅಲ್ಲ ಅಂತ. ಮುಕ್ತವಾದ ಒಂದು ಭಾವನೆಯಲ್ಲಿ ಅವ್ರನ್ನ ನಾವು ಸ್ವೀಕರಿಸಬೇಕು. ಅದು ಈ ಬಂದಿರೋ ಸಂದೇಶ. ಇದಕ್ಕೆ ಲಿಂಗದೇವರವರಿಗೆ ನಾವು ಖಂಡಿತ ಆಭಾರಿಯಾಗಿರಬೇಕು ಅನ್ನೋದಕ್ಕೆ ಸಾಕ್ಷಿ. ಇಂಥ ಒಂದು ವಿಷಯವನ್ನು ತಗೊಂಡು ಚಲನಚಿತ್ರ ಮಾಡೋದು ಅಂದರೆ ಭಾಳ ಧೈರ್ಯ ಇರಬೇಕು. ಅಂಥ ಒಂದು ಧೈರ್ಯ, ಸಾಹಸದ ಕೆಲಸನ ಲಿಂಗದೇವರು ಇವತ್ತು ಮಾಡಿದ್ದಾರೆ. ಅತಿ ಅದ್ಭುತವಾದಂಥ ಚಿತ್ರ, ತುಂಬ ಚೆನ್ನಾಗಿದೆ. ನಾವೇನು ಬೇರೆ ಥರ ನಿರೀಕ್ಷೆ ಇಟ್ಕೊಂಡು ಬಂದ್ವಿ, ಆದರೆ ಅದನ್ನೆಲ್ಲ ಮೀರಿಸಿ ಇವತ್ತು ಒಳ್ಳೆ ಒಂದು ಕ್ವಾಲಿಟಿ ಪಿಕ್ಚರ್ನ ಅವರು ತೋರಿಸಿದ್ದಾರೆ. I think it's a very well presented movie, and I think I congratulate the producer and director to come out with a burning issue like this for the people to judge. It's a fantastic movie. ಮಾಡ್ತಾರೆ, ಯಾಕಂದರೆ ಈ ಸಬ್ಜೆಕ್ಟು ಭಾಳ ಅಂಧಕಾರದಲ್ಲಿದೆ. ನಮ್ಮ ಇಂಡಿಯಾದಲ್ಲಿ ಇದ್ರ ಬಗ್ಗೆ ಜಾಸ್ತಿ ಬೆಳಕು ಬಂದಿಲ್ಲ ಇತ್ತು. ಹಾಗಾಗಿ ಬರಬೇಕಾದ್ರೆ ಭಾಳ ಪ್ರಶ್ನೆ ಇತ್ತು. ಮಾತ್ರ ಬಂದ ಮೇಲೆ ಐ ಫೌಂಡ್ ದಿಸ್ ಫಿಲ್ಮ್ ಸೋ ಇಂಟ್ರೆಸ್ಟಿಂಗ್ ಆ್ಯಂಡ್ ಸೋ ಬ್ಯೂಟಿಫುಲ್. ಆ ಒಂದು ಸೋಷಿಯಲ್ ಮೆಸೇಜ್ ಆಗಲಿ, ಅಥವಾ ಅದ್ರ ಬಗ್ಗೆ ಒಂದು ರೆಸ್ಪಾನ್ಸಿಬಿಲಿಟಿ ಆಗಲಿ, ಆ ಸಬ್ಜೆಕ್ಟ್ ಬಗ್ಗೆ ಒಂದು ಕಾಳಜಿ ಆಗಲಿ, ಒಂದು ದೃಷ್ಟಿಕೋನ ಆಗಲಿ, ಭಾಳ ಚಂದವಾಗಿ ಅದನ್ನು ನೆರವೇರಿಸಿದ್ದಾರೆ.